ನಿಮಗೆಲ್ಲರೂ ಗೊತ್ತಾ, ನಿಮ್ಮ ಮನೆ ಡಿಸೈನು ನಿಮ್ಮ ಹೆಲ್ತು, ವೆಲ್ತು ಮತ್ತು ರಿಲೇಷನ್ಶಿಪ್ ಎಲ್ಲನೂ ಹಾಳು ಮಾಡುತ್ತೆ. ಸೊ ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ ವಾಸ್ತುಶಾಸ್ತ್ರ. ಸೊ ಸುಮಾರು 5,000 ವರ್ಷಗಳ ಹಿಂದೆ ನಮ್ಮ ವಾಸ್ತುಶಾಸ್ತ್ರ ಕಂಡುಹಿಡಿದ್ರು. ಸೊ ವಾಸ್ತುಶಾಸ್ತ್ರ ಹಿಂದೆ ಸುಮಾರು ಟೆಂಪಲ್ಸ್ಗಳು ಕಟ್ಟಿದ್ರು, ಸೊ ಸುಮಾರು ಮನೆಗಳು ಕಟ್ಟಿದ್ರು. ಸೊ ನಮ್ಮ ಭಾರತ ದೇಶದಲ್ಲಿ ವಾಸ್ತುಶಾಸ್ತ್ರನ ಸಿಕ್ಕಾಪಟ್ಟೆ ನಂಬ್ತಾರೆ ಇವರು. ಸೊ ಇವತ್ತು ನಮ್ಮ ಸಂಚಿಕೆಯಲ್ಲಿ ನಮ್ಮ ಭರತ್ ಅವರು ಬಂದಿದ್ದಾರೆ. ಸೊ ಅವರು ನಮ್ಮ ವಾಸ್ತುಶಾಸ್ತ್ರ ಬಗ್ಗೆ ನಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ನನ್ನ ಚಾನೆಲ್ ನೀನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಭರತ್, ನಮಸ್ತೆ ನಮ್ಮ ಚಾನೆಲ್ಗೆ. ನಮಸ್ಕಾರ ಆಶಿಕ್ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಸೊ ಭರತ್, ಇವತ್ತು ಟಾಪಿಕ್ ಏನು? ವಾಸ್ತುಶಾಸ್ತ್ರ ಬಗ್ಗೆ ನಮ್ಮ ಜನಗಳಿಗೆ ಅದು ವಾಸ್ತುಶಾಸ್ತ್ರ ಹೇಗೆ ಪ್ರಚಲಿತ ಆಯಿತು ಮತ್ತೆ ಯಾವ ರೀತಿ ಅದು ಭೂಮಿಯಲ್ಲಿ ನಾವು ಬಳಕೆಯನ್ನ ಮಾಡ್ತೀವಿ ಮತ್ತೆ ಯಾರಿಂದ ಬಳಕೆಯನ್ನ ಮಾಡ್ತೀವಿ ಅಂತ ಈ ಸಂಚಿಕೆಯನ್ನ ಮಾಡೋಣ ಅಂತ ಮಾಡ್ತಾ ಇದೀವಿ. ಓಕೆ ಗೈಸ್, ಇವಾಗ ವಾಸ್ತುಶಾಸ್ತ್ರ ಅಂದ್ರೆ ಏನು ಅಂದ್ಬಿಟ್ಟು ನಮ್ಮ ಭರತ್ ಅವ್ರ ಕಡೆಯಿಂದ ಕೇಳೋಣ. ಸೊ ಭರತ್ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಆಲ್ರೆಡಿ ಭರತ್ ಅವ್ರ ಜೊತೆ ಸುಮಾರು ವಿಡಿಯೋಗಳು ಕೊಲಾಬ್ರೇಷನ್ ಅಲ್ಲಿ ಮಾಡಿದ್ವಿ. ಸೊ ಈ ವಿಡಿಯೋನೂ ಅಷ್ಟೇ ನಮ್ಮ ಭರತ್ ಅವ್ರ ಕೊಲಾಬ್ರೇಷನ್ ಮಾಡ್ತಾ ಇದೀವಿ. ಸೊ ಅವ್ರದ್ದು ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರು ಕೊಟ್ಟಿರ್ತೀನಿ. ಸೊ ಭರತ್, ನಿಮ್ಮ ಪರಿಚಯ ಒಂದ್ಸತಿ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ. ನಾನು ಭರತ್ ಆರಾಧ್ಯ ಅಂತ. ನಾನು 7 ವರ್ಷದಿಂದ ಪೌರೋಹಿತ್ಯ, ಜ್ಯೋತಿಷ್ಯ, ವಾಸ್ತು, ಕೌಡೆಶಾಸ್ತ್ರ ಮತ್ತು ವಾಸ್ತುವಿನಲ್ಲಿ ಪಿರಮಿಡ್ಸ್ ಅಂದರೆ ವಾಸ್ತು ಮನೆಯನ್ನು ಡೆಮಾಲಿಷ್ ಮಾಡದೆ ಯಾವ ರೀತಿ ಅದನ್ನು ಪರಿಹಾರ ಮಾಡ್ಕೊಬೇಕು ಅಂತ ವಾಸ್ತು ಪಿರಮಿಡ್ಸು, ಫೆಂಗ್ಶೂಯಿ ಪ್ರತಿಯೊಂದು ನಾವು ಮಾಡ್ತಾ ಬರ್ತಾ ಇದ್ದೀವಿ. ಮತ್ತು ದೇವತಾ ಅಲಂಕಾರಗಳು ಕೂಡ ನಾವು ಮಾಡ್ಕೊತಾ ಬರ್ತಾ ಇದ್ದೀವಿ. ವಾಸ್ತು ಅಂದರೆ ಏನು ಭರತ್? ಈಗ ನಿಮ್ಮ ಪ್ರಕಾರ ವಾಸ್ತು ಅಂದರೆ ಏನು? ಭರತ್, ನನಗೆ ಗೊತ್ತಿರೋ ಪ್ರಕಾರ ವಾಸ್ತು ಅಂದರೆ 4 ಮೂಲೆ ಇರುತ್ತೆ. 4 ಮೂಲೆ ಅಂದರೆ ಬರೀ ವಾಸ್ತು. ಯಾವ ಮೂಲೆಯಲ್ಲಿ ಏನ್ ಇಡಬೇಕು, ಯಾವ ಕಡೆ ನಾವು ಮಲಗಬೇಕು, ಸೊ ಇಷ್ಟೇ ನಮಗ್ ತಿಳುವಳಿಕೆ ಇರುತ್ತೆ. ಅಂದ್ರೆ ನಿಮ್ಗೆ ಮೇನ್ ವಾಸ್ತು ಅಂದ್ರೆ ಪರಿಪೂರ್ಣ ಜ್ಞಾನ ಅನ್ನೋದು ನಾವು ತಿಳ್ಕೊಬೇಕು ಅಲ್ವಾ? ಮೇನ್ ಕುಬೇರ ಮೂಲ ಅದೊಂದು ಎಲ್ಲರೂ ಹೇಳ್ತಾರೆ. ಕುಬೇರ ಮೂಲ ಇಟ್ಟರೆ ದುಡ್ಡು ಜಾಸ್ತಿ ಆಯ್ತದೆ ಅಂತ ಒಂದು ಹೇಳ್ತಾರೆ. ಅದನ್ನ ಬಿಟ್ಟು ಫಸ್ಟ್ ವಾಸ್ತು ಅಂದ್ರೆ ಏನು ಅಂತ ತಿಳ್ಕೊಬೇಕು. ವಾಸ್ತು ಅಂದ್ರೆ ನಾವು ವಾಸ ಮಾಡುವಂತಹ ಜಾಗ. ಈ ವಾಸ್ತು ಹೇಗೆ ಉಗಮಗೊಂಡು ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ವಸ್ ಅಂತ ಒಂದು ಪದ ಇರ್ತದೆ. ಆ ಪದದಿಂದ ಉಗಮಗೊಂಡಿದ್ದೆ ಈ ವಾಸ್ತು. ವಸ್ ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ವಾಸ್ತು ಅಂತ ಅರ್ಥ. ವಸ್ ಅಂದ್ರೆ ವಸ್ ಅಂತ ಪದ ಇರುತ್ತೆ, ಆ ಸಂಸ್ಕೃತದಲ್ಲಿ ಅದನ್ನ ವಾಸ್ತು ಅಂತ ಕರೀತಾರೆ. ಅದರಿಂದ ನಮ್ಗೆ ವಾಸ್ತು ಅಂತ ಬಂದಿದ್ದು. ಓಕೆ ಭರತ್, ಇವಾಗ ಈ ವಾಸ್ತುಗೆ ಮೂಲ ಯಾರು? ನಮ್ಗೆ ಮೇನ್ ಬಂದು ಮೂಲ ತ್ರಿಮೂರ್ತಿಗಳು. ತ್ರಿಮೂರ್ತಿಗಳು ಅಂದ್ರೆ ಯಾರು ಅಂತ ಗೊತ್ತಾ ನಿಮ್ಗೆ? ಬ್ರಹ್ಮ, ವಿಷ್ಣು, ಮಹೇಶ್ವರ ತಾನೆ? ಅವರೇ ನಮ್ಮ ಮೇನು ಮೂಲ. ಈ ಪ್ರಪಂಚವನ್ನ ಒಂದು ಸೃಷ್ಟಿ, ಸ್ಥಿತಿ, ಲಯ ಅಂತ ಹೇಳ್ತಾರೆ. ಸೃಷ್ಟಿಕರ್ತ, ಸ್ಥಿತಿ ಮತ್ತೆ ಲಯ ಅಂದ್ರೆ ಕಾರ್ಯವನ್ನ ಮಾಡೋನು ಅಂತ ಅರ್ಥ. ಈ 3 ಜನರಿಂದನೇ ಈ ವಾಸ್ತುಶಾಸ್ತ್ರವನ್ನ ಗೊತ್ತಾಗಿದ್ದು. ಓಕೆ ಭರತ್, ಇವಾಗ ಈ 3 ಜನ ತ್ರಿಮೂರ್ತಿಗಳಿದಾರಲ್ಲ, ಸೊ ಅವರು ಯಾರು ಯಾರಿಗೆ ಹೇಳಿದ್ರು? ಮೇನ್ ಬಂದು ಭೃಗುಮುನಿ ಅಂತ ಋಷಿಮುನಿ ಇರ್ತಾರೆ ಒಬ್ರು. ಅವರಿಗೆ ಈ 3 ಜನ ತ್ರಿಮೂರ್ತಿ ದೇವತೆಗಳು ಅವರಿಗೆ ಉಪದೇಶವನ್ನ ಮಾಡ್ತಾರೆ. ಇನ್ನೊಂದು ಹಿನ್ನೆಲೆ ಪ್ರಕಾರ ಹೋದ್ರೆ ಬ್ರಹ್ಮದೇವ ಗರ್ಗಮುನಿ ಅಂತ ಇರ್ತಾರೆ, ಅಂದ್ರೆ ಋಷಿಮುನಿ, ಅವ್ರಿಗೆ ಉಪದೇಶವನ್ನ ಮಾಡಿರ್ತಾರೆ. ಸರಿ ಭರತ್, ಇವಾಗ ಇದನ್ನ ಹೇಳಿದ್ರಲ್ಲ, ಇವಾಗ ಆ ಋಷಿಮುನಿ ಯಾರು ಯಾರಿಗೆ ಹೇಳಿದ್ರು? ಅಂದ್ರೆ ಈಗ ಭೃಗುಮುನಿ ಮತ್ತೆ ಗರ್ಗಮುನಿ ಇರ್ತಾರಲ್ಲ, ಇವ್ರಿಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಜನ ತ್ರಿಮೂರ್ತಿಗಳು ಇವ್ರಿಗೆ ಉಪದೇಶವನ್ನ ಮಾಡಿರ್ತಾರೆ. ಈಗ ಇದನ್ನ ಪ್ರಚಲಿತ ಮಾಡ್ಬೇಕಲ್ಲ, ಈ ಶಾಸ್ತ್ರವನ್ನ ಭೂಮಿಯಲ್ಲಿ ಇರೋರಿಗೆಲ್ಲರಿಗೂ ಮಾಡಿ ಅವ್ರು ವಾಸ ಮಾಡೋ ಜಾಗದಲ್ಲಿ ಒಳ್ಳೇದಾಗ್ಬೇಕಲ್ಲ. ಅದಕ್ಕೋಸ್ಕರ ಈ ಶಾಸ್ತ್ರ ನಶಿಸಿ ಹೋಗಬಾರ್ದು, ಈ ಶಾಸ್ತ್ರದಿಂದ ಒಬ್ಬರಿಗೆ ಒಳ್ಳೇದಾಗಬೇಕು, ಉಪಯೋಗವನ್ನ ಪಡೆದುಕೊಳ್ಬೇಕು ಅಂತ ಏನ್ ಮಾಡ್ತಾರೆ, ಈ ಭೃಗುಮುನಿ ಮತ್ತೆ ಗರ್ಗಮುನಿ ಇರೋರು 5 ಜನ ಋಷಿಮುನಿಗಳಿಗೆ ಹೇಳ್ಕೊಡ್ತಾರೆ. ಮೊದಲನೇದಾಗಿ ಗರ್ಗಮುನಿ ಇರ್ತಾರಲ್ಲ, ಈ ಗರ್ಗಮುನಿ ಪರಾಶರ ಅಂತ ಒಬ್ರು ಋಷಿಮುನಿ ಇರ್ತಾರೆ, ಅವ್ರಿಗೆ ಇದನ್ನ ತಿಳಿಸ್ಕೊಡ್ತಾರೆ. ನಂತರ ಪರಾಶರ ಋಷಿಮುನಿಗಳು ಏನ್ ಮಾಡ್ತಾರೆ, ಬೃಹದತ್ತರಿಗೆ ಅಂತ ಇರ್ತಾರೆ ಋಷಿಮುನಿ, ಅವ್ರಿಗೆ ಇದನ್ನ ತಿಳಿಸ್ಕೊಡ್ತಾರೆ. ಈ ಬೃಹದತ್ತ ಮಹಾಮುನಿಗಳು ಏನ್ ಮಾಡ್ತಾರೆ, ವಿಶ್ವಕರ್ಮರಿಗೆ ಹೇಳ್ಕೊಡ್ತಾರೆ. ಅರ್ಥ ಆಯ್ತಾ? ಈ ವಿಶ್ವಕರ್ಮ ಋಷಿಮುನಿ ಏನ್ ಮಾಡ್ತಾರೆ, ಅಂದ್ರೆ ಭೂಮಿಗೆ ಪ್ರಚಲಿತವನ್ನ ಮಾಡ್ತಾರೆ. ಈ ವಿಶ್ವಕರ್ಮನಿಗೆ ಒಬ್ಬ ಶಿಷ್ಯ ಇರ್ತಾರೆ. ಶಿಷ್ಯ ಯಾರು ಅಂದ್ರೆ ಅವನು ವಾಸುದೇವ ಅಂತ ಇರ್ತಾನೆ. ಈಗ ಈ ಭೂಲೋಕದಲ್ಲಿ ಪ್ರಚಲಿತ ಆಗಬೇಕು, ಇಷ್ಟು ಪ್ರಚಲಿತ ವಾಸ್ತುಶಾಸ್ತ್ರ ಪ್ರಚಲಿತ ಆಗಿದೆ ಅಂದ್ರೆ ಅದು ವಸುದೇವ ಅಂತ ಶಿಷ್ಯ ಇರ್ತಾನೆ ವಿಶ್ವಕರ್ಮ, ಅವನಿಂದ ಭೂಮಿಗೆ ಇದು ಪ್ರಚಲಿತ ಆಗಿರೋದು.
ಅದರಿಂದ ನಾವು ವಾಸ್ತುವನ್ನ ಇಡೀ ಭೂಲೋಕದಲ್ಲಿ ಅನುಸರಿಸಿಕೊಂಡು ಮನೆಯನ್ನ ನಿರ್ಮಾಣವನ್ನ ಮಾಡ್ತೀವಿ. ಓಕೆ ಭರತ್, ಇದಕ್ಕಿಂತ ಮುಂಚೆ ಮನೆಗಳಿಗಿನ್ನ ಬರೋಕ್ಕಿಂತ ಮುಂಚೆ ಇದನ್ನ ಸುಮಾರು ದೇವಸ್ಥಾನಗಳು ಸ್ಟಾರ್ಟ್ ಮಾಡಿದ್ರು. ಮುಂಚೆ ನಾವು ಈ ಶಾಸ್ತ್ರವನ್ನ ಮಾಡಬೇಕಾದ್ರೆ, ಮನೆಯನ್ನ ಕಟ್ಟಬೇಕಾದ್ರೆ ಮೊದಲು ಆಗಿನ ಕಾಲದಲ್ಲಿ ಬರೀ ದೇವಾಲಯ ಶಿಲ್ಪಶಾಸ್ತ್ರ ಅಂತ ಇತ್ತು. ಆ ದೇವಾಲಯಗಳಿಗೆ ಮಾತ್ರ ಈ ವಾಸ್ತುಶಾಸ್ತ್ರವನ್ನ ನೋಡ್ತಾ ಇದ್ರು. ನಂತರ ಇದನ್ನ ಮನೆಗಳಿಗೂ ಕೂಡ ಅಳವಡಿಸಿಕೊಂಡು ಮಾಡಿದ್ದಾರೆ. ಸೊ ಭರತ್, ಇವಾಗ ಇಷ್ಟನ್ನ ನೀವು ಹೇಳಿದ್ರಲ್ಲ, ಅದಕ್ಕೆ ಯಾವ್ದಾದ್ರು ಬುಕ್ಸ್ ಇದೆಯಾ? ಅಂದ್ರೆ ಯಾವ್ದಾದ್ರು ಋಷಿಮುನಿ ಬರ್ದಿರೋ ಬುಕ್ಸ್? ಮೇನ್ ಬಂದು ಗ್ರಂಥಗಳ, ನಾವು ಈಗಿನ ಕಾಲದಲ್ಲಿ ಏನಾಗೋಗೈತೆ ಅಂದ್ರೆ ಈ ವಾಸ್ತು ಅನ್ನೋದು ಒಂದು ಆರ್ಕಿಟೆಕ್ಟ್ ಆಗೋಗೈತೆ. ಅಂದ್ರೆ ಡಿಸೈನ್ ಮಾಡ್ಕೊಂಡು ಮನೆ ಎಕ್ಸ್ಟೆನ್ಷನ್ ಕಟ್ಟು ಮಾಡ್ಕೊಂಡು ಪ್ರಾಬ್ಲಮ್ ಮಾಡ್ಕೊಂತಾರೆ. ಆಗ ನಮ್ಮ ಋಷಿಮುನಿಗಳು ಅದಕ್ಕೆ ಅಂತ ಒಂದು ಸೂತ್ರಗಳನ್ನ ಬರೆದಿರ್ತಾರೆ. ಮತ್ತೆ ಮಂತ್ರದ ರೂಪವಾಗಿ ಯಾವ ಮೂಲೆಯಲ್ಲಿ ಏನನ್ನ ಮಾಡಬೇಕು ಅಂತ ಋಷಿಮುನಿಗಳು ಆ ಬುಕ್ಕಿನ ಮೂಲಕ ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಅದು ಯಾವುದು ಬುಕ್ಗಳು ಅಂದ್ರೆ, ಈಗ ಆ ಬುಕ್ಗಳು ನಾವು ತಗೊಂಡು ರೆಫರ್ ಮಾಡಿದಾಗ ಅದರಲ್ಲಿರುವಂಥ ವಾಸ್ತುವಿನ ಬಗ್ಗೆ ನಮಗೆ ಅರಿವಾಗುತ್ತೆ. ಓ, ಈ ರೀತಿ ಬರ್ದವ್ರೆ, ಈ ರೀತಿ ಮಾಡಿದ್ರೆ ಪ್ರಾಬ್ಲಮ್ ಆಯ್ತದೆ. ಓಕೆ, ಇವಾಗ ಆ ಬುಕ್ಸ್ ಯಾವ್ದು ಅಂತ ಒಂದ್ ಸ್ವಲ್ಪ ಹೇಳಕ್ಕಾಗತ್ತೆ? ಒಂದು 5 ಬುಕ್ಕಿನ ಹೆಸರು ಹೇಳ್ತೀನಿ. ಆ 5 ಬುಕ್ಕಲ್ಲಿ ನೀವು ಯಾವುದೇ ರೆಫರ್ ಮಾಡಿದ್ರು ಒಂದು ಅಲ್ಪ ಸ್ವಲ್ಪ ನಿಮಗೆ ವ್ಯತ್ಯಾಸ ಇರಬಹುದೇ ಹೊರತು ಎಲ್ಲಾ ಋಷಿಮುನಿಗಳು ಕೂಡ ಅದೇ ರೀತಿ ಬರ್ದಿರ್ತಾರೆ. ಒಂದು ಮಯಾಮತಂ ಅಂತ ಇರ್ತದೆ, ನಂತರ ವಿಶ್ವಕರ್ಮ ವಾಸ್ತು, ಬೃಹತ್ ಸಂಹಿತೆ, ಸಮರಾಂಗಣ ಸೂತ್ರಧಾರ, ಮಾನಸಾರ, ವಾಸ್ತು ರತ್ನಾಕರ, ವಾಸ್ತು ರಾಜವಲ್ಲಭ, ಮನುಷ್ಯಾಲಯ ಚಂದ್ರಿಕಾ. ಇಷ್ಟು ನಮಗೆ ಋಷಿಮುನಿಗಳು ಬರ್ದಿರುವಂತ ಬುಕ್ಗಳು. ನನ್ ಇನ್ನೊಂದು ಡೌಟ್ ಇದೆ ಭರತ್, ಈಗ ಮನೆ ಕಟ್ಟಿಸ್ಬೇಕು ಅಂತ ಅಂದ್ರೆ ಯಾವ್ಯಾವ ಮೂಲೆ ನೋಡ್ಬೇಕು? ಇವಾಗ ಮೇನ್ ವಾಸ್ತು ಅಂದ್ರೆ ಇವಾಗ ಕೆಲವೊಂದು ಮೂಲೆಗಳಿರುತ್ತಲ್ಲ, ಆ ಮೂಲೆಗಳು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ? ಈಗ ಡೆಪ್ತ್ ಆಗಿ ಬೇರೆ ವಿಡಿಯೋ ಹೋಗೋಣ. ನೀವು ಏನೇ ಒಂದು ಇದರಲ್ಲಿ ಹೇಳಬೇಕಾದ್ರೆ ಪ್ರತಿಯೊಂದು ಮೂಲೆ ಕೂಡ ಇಂಪಾರ್ಟೆಂಟ್. ಯಾವ ಮೂಲೆ ಕೂಡ ಕಟ್ ಮಾಡಬಾರ್ದು ಅಥವಾ ಎಕ್ಸ್ಟೆನ್ಷನ್ ಮಾಡಬಾರ್ದು, ಕಡಿತ ಮಾಡಬಾರ್ದು. ಅದು ಪ್ರತಿಯೊಂದು ಮೂಲೆ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ, 4 ಮೂಲೆ. ಅದನ್ನ ಡಿವೈಡ್ ಮಾಡಿದಾಗ 8 ಮೂಲೆ ಬರುತ್ತೆ. ಅಷ್ಟ ದಿಕ್ಕುಗಳು ಬರುತ್ತೆ, ಉಪದಿಕ್ಕುಗಳು. ಇದು ಬಂದು ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ. ಇದು ದಿಕ್ಕು. ಉಪದಿಕ್ಕುಗಳು ಬೇರೆ ಇರ್ತವೆ. ಉಪದಿಕ್ಕು ಬಂದು ಈಶಾನ್ಯ, ಆಗ್ನೇಯ, ನೈಋತ್ಯ ಮತ್ತೆ ವಾಯುವ್ಯ. ಪ್ರತಿಯೊಂದು ಮೂಲೆಗಳು ಕೂಡ ನಮ್ಗೆ ಇಂಪಾರ್ಟೆಂಟ್. ಓಕೆ, ಇವಾಗ 30-40 ಸೈಟ್ ಇರುತ್ತೆ ಭರತ್. ಸೊ ಕೆಲವೊಬ್ರು ಫಸ್ಟ್ ಫ್ಲೋರ್ ಆಗಿದ್ಮೇಲೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂತಾರೆ, ಒಂದ್ 5 ಅಡಿ ಮುಂದಕ್ಕೆ ಹಾಕೊಂತಾರೆ. ಅದು ತಪ್ಪ ಸರಿನಾ? ಅದು ತಪ್ಪೆ. ನೀವು ಏನೇ ಮಾಡಿದ್ರು ಆಯದ ಪ್ರಕಾರ ಹೋಗಬೇಕು. ಆಯದ ಬಿಟ್ಟು ಆಚೆ ಹೋಗಿದಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಆಯದ ಬಿಟ್ಟು ಆಚೆ ಹೋದಾಗ್ಲೂ ಏನ್ ಮಾಡಬೇಕು? ಕನೆಕ್ಟಿವಿಟಿ, ಪ್ಲಿಂತ್ ಅನ್ನ ಕನೆಕ್ಟ್ ಮಾಡಬೇಕು. ನೀವು ಪ್ಲಿಂತ್ ಮೇಲೆ ಕನೆಕ್ಟ್ ಮಾಡೋಕ್ಕಾಗಲ್ಲ, ಭೂಮಿಲಿ ಮಾತ್ರ ಪ್ಲಿಂತ್ ಅನ್ನ ಕನೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಪ್ಲಿಂತ್ ಅನ್ನ ಕನೆಕ್ಟ್ ಮಾಡಿ ಎಕ್ಸ್ಟೆನ್ಷನ್ ಮಾಡಿದ್ರು ತೊಂದರೆ ಆಗುತ್ತೆ, ಬಟ್ ಅಷ್ಟೊಂದು ನಿಮಗೆ ನೆಗೆಟಿವ್ ಕೊಡಲ್ಲ. ಸೊ ಭರತ್, ಇವಾಗ ವಾಸ್ತು ಹಿಂದ್ಗಡೆ ಒಂದು ದೇವತೆ ಇರಬೇಕಲ್ಲ, ಸೊ ಆ ದೇವತೆ ಹೆಸರು ಹೇಳ್ತೀರಾ? ಮೇನ್ ಬಂದು ವಾಸ್ತು ಪುರುಷ. ಅವ್ರ ಹೆಸರೇನೆ ಒಂದು ವಾಸ್ತು ಪುರುಷ ಅಂತ ದೇವತೆ. ಸೊ ಇವಾಗ ಭರತ್, ವಾಸ್ತು ಪುರುಷ ಅಂತ ಹೇಳಿದ್ರಲ್ಲ, ಅವ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಕ್ಕಾಗತ್ತಾ? ಅಂದ್ರೆ ಯಾವಾಗ ಜನನ ಆದ್ರು? ಈಗ ವಾಸ್ತು ಪುರುಷ ಅಂತ ಇರ್ತಾರಲ್ಲ, ಅವರು ಬಂದು ಭಾದ್ರಪದ ಮಾಸದ ಬಹುಳ ತೃತೀಯದಲ್ಲಿ ಶನಿವಾರ ಕೃತಿಕಾ ನಕ್ಷತ್ರದಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ 7:30 ಒಳಗೆ ಅವರು ಜನನ ಆಗಿರ್ತಾರೆ. ಅಂದ್ರೆ ಶನಿವಾರ ತೃತೀಯ ದಿವಸ ಇರ್ತದೆ. ಅಂದ್ರೆ ಅವತ್ತು ತಿಥಿ ಬಂದು ತೃತೀಯ ಇರ್ತದೆ, ಮೂರನೇ ತಿಥಿ ಇರ್ತದೆ. 6 ಕೃತಿಕಾ ನಕ್ಷತ್ರದಲ್ಲಿ ಇವರು ಜನನವಾಗಿರ್ತಾರೆ. ವಾಸ್ತು ಪುರುಷ. ಅವರಿಗೆ ಜನನ ಕೊಟ್ಟಿರೋರು ಯಾರು? ಜನನ ಕೊಟ್ಟಿದ್ದು ಬಂದು ಅವರು ಒಂದು ರಾಕ್ಷಸ. ವಾಸ್ತು ಪುರುಷ ಅನ್ನೋನು ಒಬ್ಬ ರಾಕ್ಷಸ. ಅವನಿಗೆ ಅವಾಗ ಹೆಸರು ಇರ್ಲಿಲ್ಲ, ಅವನು ರಾಕ್ಷಸ ಆಗಿರ್ತಾನೆ. ಏನ್ ಮಾಡ್ತಾನೆ? ದೇವಾನುದೇವತೆಗಳಿಗೂ ಈ ವಾಸ್ತು ಪುರುಷ ಉಪಟಳ ಅಂದ್ರೇನು? ಕಷ್ಟ ಕೊಡ್ತಿರ್ತಾನೆ. ಆಗ ಏನ್ ಮಾಡ್ತಾನೆ? ದೇವಾನುದೇವತೆಗಳು ಕೂಡ ಹೋಗಿ ಬ್ರಹ್ಮನ ಮೊರೆಯನ್ನ ಹೋಗ್ತಾರೆ. ಬ್ರಹ್ಮನ ಮೊರೆ ಹೋಗ್ಬಿಟ್ಟು, ನೋಡು, ಈ ತರ ರಾಕ್ಷಸ ಒಬ್ಬ ನಮಗೆ ಕಷ್ಟವನ್ನ ಕೊಡ್ತಿದ್ದಾನೆ, ಅವನಿಗೆ ಏನಾದ್ರು ಉಪಾಯ ಮಾಡಿ ಆ ತೊಂದರೆಯನ್ನ ಕೊಡೋದನ್ನ ಕಮ್ಮಿ ಮಾಡಿಸುವಂತ ಬ್ರಹ್ಮದೇವನ ಹತ್ರ ಬೇಡ್ಕೊಂತಾರೆ ದೇವಾನುದೇವತೆಗಳು. ಆಗ ಏನ್ ಮಾಡ್ತಾನೆ? ಬ್ರಹ್ಮದೇವ ಹೇಳ್ತಾರೆ, ವಾಸ್ತು ಪುರುಷ ಬೋರು ಅಂದ್ರೆ ಉಲ್ಟಾ, ಈ ಅಂಗಾತ ಹಿಂಗೆ ಮನಿಕೊಂಡಿರ್ಬೇಕು. ಉಲ್ಟಾ ಮನಿಕೊಂಡಿದ್ದಾಗ ದೇವಾನುದೇವತೆಗಳು ಎಲ್ಲ ಹೋಗಿ ಅವನ ಮೇಲೆ ಕೂತ್ಕೊಂಡ್ಬಿಡಿ ಅಂತ ಬ್ರಹ್ಮದೇವ ದೇವಾನುದೇವತೆಗಳಿಗೆ ಹೇಳ್ತಾನೆ. ಆಗ ಏನ್ ಮಾಡ್ತಾರೆ? ದೇವಾನುದೇವತೆಗಳು ಯೋಚನೆ, ಓ ಇದು ಒಳ್ಳೆ ಉಪಾಯ ಅಲ್ವಾ. ಆಗ ಏನ್ ಮಾಡ್ತಾನೆ? ವಾಸ್ತುಪುರುಷ ಸೈಲೆಂಟ್ ಆಗೋಯ್ತಾನೆ ಅಂತ ಯೋಚನೆ ಮಾಡಿ
ವಾಸ್ತು ಪುರುಷ ಮಲಗಿದ್ದಾಗ ಏನ್ ಮಾಡ್ತಾರೆ, ದೇವಾನು ದೇವತೆಗಳು ಅವ್ನ ಬೆನ್ಮೇಲೆ ಹೋಗಿ ಅಂದ್ರೆ ಕೂತ್ಕೊಂತಾರೆ. ಓಕೆ. ಕೂತ್ಕೊಂಡಾಗ ಏನ್ ಮಾಡ್ತಾರೆ, ಅವನು ಉಲ್ಟಾ ಮಲಗಿರ್ತಾನಲ್ಲ, ಅವನ್ಗೆ ನೋವು ತಡಿಯಕ್ಕಾಗಲ್ಲ. ಆಗ ಏನ್ ಮಾಡ್ತಾನೆ, ಆ ರಾಕ್ಷಸ ಬ್ರಹ್ಮದೇವನ ಮೊರೆ ಹೋಗ್ತಾನೆ. ಈಗ ಇವನು ಕಷ್ಟ ಕೊಟ್ಟಾಗ ದೇವಾನು ದೇವತೆಗಳಿಗೂ ಹೋದ್ರು ಬ್ರಹ್ಮನ್ ಮೊರೆ. ಈಗ ದೇವಾನು ದೇವತೆಗಳು ರಾಕ್ಷಸನಿಗೆ ಕಷ್ಟ ಕೊಡ್ತಾವ್ರೆ. ಅವನೇನ್ ಮಾಡ್ತಾನೆ, ಬ್ರಹ್ಮದೇವನಿಗೆ ಮೊರೆ ಹೋಗ್ತಾನೆ. ಬ್ರಹ್ಮದೇವ ಆಗ ಏನ್ ಮಾಡ್ತಾನೆ, ಅವ ವರವನ್ನ ಹೇಳ್ತಾನೆ ರಾಕ್ಷಸನಿಗೆ, ನೋಡು ನೀನು ದೇವಾನು ದೇವತೆಗಳಿಗೂ ಕಷ್ಟ ಕೊಡ್ದೆ, ಈಗ ಅವರು ನಿನ್ನ ಮೇಲೆ ಭಾರವಾಗಿ ಕೂತಿದ್ದಾರೆ, ಆಗ ನಿನಗೆ ಕಷ್ಟ ಆಯ್ತು. ಅದಕ್ಕೋಸ್ಕರ ಅವನು ಏನ್ ಮಾಡ್ತಾನೆ, ಈಗ ಕೂತ್ಕೊಂಡಾಗ ಭೂಮಿಯಲ್ಲಿ ಅದುಮ್ತಾನೆ, ಅಂದ್ರೆ ಭೂಮಿ ಒಳಗೆ ಅದುಮ್ಕೊಂಡು ಹೋಗ್ಬಿಡ್ತಾನೆ ಅವನು ರಾಕ್ಷಸ. ಅದಕ್ಕೋಸ್ಕರ ಭೂಮಿಗೆ ಅಧಿಪತಿ ವಾಸ್ತು ಪುರುಷ ಅಂತ ಹೇಳ್ತೀವಿ. ಭೂಮಿಗೆ ಅಧಿಪತಿ ಬಂದ್ಬಿಟ್ಟು ವಾಸ್ತು ಪುರುಷ. ಅಂದ್ರೆ ಭೂಮಿಯಲ್ಲಿ ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ, ಒಂದು ಗೃಹ ಪ್ರವೇಶ ಮಾಡ್ಬೇಕಾದ್ರೆ, ಪಾಯ ಪೂಜೆ ಮಾಡ್ಬೇಕಾದ್ರೆ, ಶಂಕುಸ್ಥಾಪನೆ ಮಾಡ್ಬೇಕಾದ್ರೆ, ಒಂದು ವಾಸ್ಕನ್ ನಿಲ್ಸ್ಬೇಕಾದ್ರೆ ವಾಸ್ತು ಪುರುಷನಿಗೆ ಪೂಜೆಯನ್ನ ಮಾಡಿ ನಂತರ ನೀವು ಕಟ್ಟಡ ನಿರ್ಮಾಣವನ್ನ ಮಾಡಿ ಅಂತ ಹೇಳ್ತೀವಿ. ಆಗ ಬ್ರಹ್ಮದೇವ ಅವನಿಗೆ, ಯಾಕೆಂದ್ರೆ ಭೂಮಿಲಿ ಅದುಮ್ಕೊಂಡಿರ್ತಾನಲ್ಲ, ಊತಿರ್ತಾನೆ, ಅದಕ್ಕೋಸ್ಕರ ಅವನಿಗೆ ವಾಸ್ತು ಪುರುಷ ಅಂತ ನಾಮಕರಣ ಮಾಡ್ತಾನೆ ಬ್ರಹ್ಮದೇವ. ಸುಮಾರು 5,000 ವರ್ಷ ಹಿಂದೆಗಡಿಕೇನೆ. ಆಗ ಏನ್ ಮಾಡ್ತಾನೆ, ಬ್ರಹ್ಮದೇವ ಅವನಿಗೆ ವಾಸ್ತು ಪುರುಷ ಅಂತ ನಾಮಕರಣ ಮಾಡಿಬಿಟ್ಟು, ಯಾರೇ ಒಂದು ಭೂಮಿ ಪೂಜೆಯನ್ನ ಮಾಡಬೇಕಾದ್ರೆ ಅಥವಾ ಒಂದು ಶಂಕುಸ್ಥಾಪನೆಯನ್ನ ಮಾಡಬೇಕಾದ್ರೆ, ಭೂಮಿಯಲ್ಲಿ ಯಾವುದೇ ತರ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ನಿನಗೆ ಒಂದು ಪೂಜೆಯನ್ನ ಮಾಡಿ ನಂತರ ಆ ಕೆಲಸವನ್ನ ಪ್ರಾರಂಭ ಮಾಡ್ಲಿ ಅಂತ ವರವನ್ನ ಕೊಟ್ಟು ಬಿಡ್ತಾರೆ. ಅದಕ್ಕಾಗಿ ಅವನಿಗೆ ವಾಸ್ತು ಪುರುಷ ಅಂತ ಹೆಸರು ಬರೋದು. ಓಕೆ ಭರತ್, ಇನ್ನೊಂದು ಜನರಲ್ ಕ್ವೆಶನ್, ಇವಾಗ ವಾಸ್ತುನ ಜಾಸ್ತಿ ಫಾಲೋ ಮಾಡ್ತಿದಾರಾ ಇಲ್ಲ ಹಳೆ ಕಾಲದಲ್ಲಿ ವಾಸ್ತುನ ತುಂಬಾ ಜಾಸ್ತಿ ಫಾಲೋ ಮಾಡ್ತಾರೆ? ಅಂದ್ರೆ ಆಗಿನ ಕಾಲದಲ್ಲಿ ನಿಮ್ಗೆ ತುಂಬಾ ವಾಸ್ತು ಅನ್ನೋದು ಯಾರು ನೋಡ್ತಿರ್ಲಿಲ್ಲ, ಅತಿ ಹೆಚ್ಚು ಯಾರು ನೋಡ್ತಿರ್ಲಿಲ್ಲ. ಯಾಕೆ ಅಂದ್ರೆ ಅವರೆಲ್ಲ ಪ್ರಕೃತಿ ಮಡಿಲಿನಲ್ಲಿ ವಾಸ ಮಾಡ್ತಿದ್ರು. ಅಂದ್ರೆ ನಿಮ್ಗೆ ಒಂದು ಪಕ್ಕದ ಮನೆ ಒಂದು ಅಷ್ಟು ದೊಡ್ಡ ಫ್ಲೋರ್ ಇರ್ತಿರ್ಲಿಲ್ಲ, ಅಷ್ಟು ನಿಮ್ಗೆ ಡಿಸ್ಟರ್ಬೆನ್ಸ್ ಆಯ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ತುಂಬಾ ನೆಗೆಟಿವ್, ಅಕ್ಕಪಕ್ಕದು ಮನೆ ಇರ್ತವೆ, ಎದುರುಗಡೆ ಹಾಸ್ಪಿಟ್ಲ್ ಇರ್ತವೆ, ಸ್ಮಶಾನ ಇರ್ತವೆ. ಅದಕ್ಕೋಸ್ಕರ ವಾಸ್ತುವನ್ನ ನೋಡಿ ನೀವು ಮನೆಯನ್ನ ನಿರ್ಮಾಣವನ್ನ ಮಾಡಬೇಕು. ಬರೀ ಮನೆ ಮಾತ್ರ ಅಲ್ಲ, ಮನೆ ಅಲ್ಲ, ನೀವು ಏನಾದ್ರೂ ಮಾಡಬಹುದು. ಯಾವುದೇ ನಿರ್ಮಾಣವನ್ನ ಮಾಡಬೇಕಾದ್ರೂ ನಾವು ವಾಸ್ತುವನ್ನ ಅನುಸರಿಸ್ಕೊಂಡು ಮನೆಯನ್ನ ನಿರ್ಮಾಣ ಮಾಡಬೇಕು. ಸೊ ನಮ್ಮ ಭರತ್ ಅವ್ರ ಕಡೆಯಿಂದ ವಾಸ್ತು ಟಾಪಿಕ್ ಸುಮಾರು ಬರುತ್ತೆ, ಇವರು ಸಿಕ್ಕಾಪಟ್ಟೆ ಸೀರೀಸು ಪ್ಲಾನ್ ಮಾಡಿ ಇಟ್ಟಿದ್ದೀವಿ. ಸೊ 1 by 1 ಬರುತ್ತೆ. ಸೊ ಇವತ್ತು ಫಸ್ಟ್ ಟಾಪಿಕ್ ವಾಸ್ತು ಅಂದರೆ ಏನು ಅಂದ್ಬಿಟ್ಟು ನಾನು ತಿಳ್ಕೊಂಡಿದ್ದೀನಿ. ಸೊ ವಾಸ್ತು ಮೂಲವಂದರೆ ಏನು, ಸೊ ವಾಸ್ತು ಎಲ್ಲಿಂದ ಬಂತು, ಸೊ ಯಾವ ಋಷಿಗಳು ಯಾರಿಗೆ ಕೊಟ್ಟರು, ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನಮ್ಮ ಭರತ್ ಅವರಿಗೆ ನಮಗೆ ತಿಳಿಸೋಕೆ ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ವಾಸ್ತುವಲ್ಲಿ ಸುಮಾರು ಎಷ್ಟು ಒಂದು 5 ಬುಕ್ ಹೇಳಿದ್ದೀರಾ? ಒಂದು 6-7 ಬುಕ್ ಹೇಳಿದ್ದೀವಿ. ಸೊ ಅವ್ರು ಹೇಳಿರೋ ಬುಕ್ಗಳು ಅಂದರೆ ಯಾವ ಋಷಿ ಮುನಿ ಬರೆದಿದ್ದಾರೆ, ಸೊ ಆ ಬುಕ್ಕುಗಳೆಲ್ಲ ನಮ್ಮ ಭರತ್ ಅವರು ರೆಫರ್ ಮಾಡಿದ್ದಾರೆ. ಸೊ ನಿಮಗೂ ಬೇಕು ಅಂತ ಅಂದರೆ ಆ ಬುಕ್ಕು ಲೈಕ್ ಹೆಸರುಗಳೆಲ್ಲ ನನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಈ ಕಾಲದಲ್ಲಿ ಸುಮಾರು ಜನ ವಾಸ್ತುನ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಈ ಕಾಲದಲ್ಲಿ ನಾವು ಚೆನ್ನಾಗಿರಬೇಕು ಅಂತ ಅಂದರೆ ವಾಸ್ತುಶಾಸ್ತ್ರ ನೋಡಲೇಬೇಕು. ಸೊ ವಾಸ್ತುಶಾಸ್ತ್ರದಿಂದ ನಮ್ಮ ಹೆಲ್ತು, ವೆಲ್ತು, ರಿಲೇಷನ್ಶಿಪ್ಪು ಎಲ್ಲನೂ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅದೆಲ್ಲನೂ ಪಾಸಿಟಿವ್ ಎನರ್ಜಿ ಕೊಡುತ್ತೆ ನಿಮಗೆ. ಸೊ ಗೈಸ್, ವಿಡಿಯೋ ಫೈನಲ್ಗೆ ಬಂದಿದ್ದೀವಿ. ಸೊ ಇದೆಲ್ಲ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಸೊ ಭರತ್, ಥ್ಯಾಂಕ್ ಯು ನಮ್ಮ ಚಾನಲ್ಗೆ ಬಂದುಬಿಟ್ಟು ಇಷ್ಟೊತ್ತು ಟೈಮ್ ಕೊಟ್ಟು ಸ್ಪೆಂಡ್ ಮಾಡಿ ನಮಗೋಸ್ಕರ ಇದೇ ಥರ ತಿಳುವಳಿಕೆ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ ಯು. ಸೊ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಬನ್ನಿ, ಸುಮಾರು ಟಾಪಿಕ್ಗಳು ಕವರ್ ಮಾಡೋಣ. ಸೊ ಗೈಸ್, ಎಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನಿಸುತ್ತೆ. ಭರತ್ ಅವರು ಕಾಂಟ್ಯಾಕ್ಟ್ ನಂಬರು, ಅವ್ರದ್ದು ಇನ್ಸ್ಟಾಗ್ರಾಮ್ ಹ್ಯಾಂಡಲು, ಯೂಟ್ಯೂಬ್ ಹ್ಯಾಂಡಲು ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ಔಟ್ ಮಾಡಿಕೊಡಿ. ಸೊ ಮುಂದಿನ ಬ್ಲಾಗ್ ತನಕ ಟೇಕ್ ಕೇರ್, ಬಾಯ್.